ಎಲ್ರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ನಾವು ದಿನ ಮಾಡೋ ಎಷ್ಟೋ ಆಚರಣೆಗಳ ಹಿಂದೆ ಹಾ. ಹಾ ತುಂಬಾ ಆಳವಾದ ಅರ್ಥ ಇರುತ್ತೆ ಅಲ್ವಾ? ಹೌದು ಹೌದು, ಖಂಡಿತವಾಗಿಯೂ. ಉದಾಹರಣೆಗೆ ನೋಡಿ, ನಾವು ನಿತ್ಯ ಪಠಿಸುವ ಗಾಯತ್ರಿ ಮಂತ್ರ. ಹಾ. ಅದ್ರ ಒಂದೇ ಒಂದು ಶಬ್ದದಲ್ಲಿ ಇಡೀ ವಿಶ್ವದ ಸೃಷ್ಟಿ, ಪಾಲನೆ, ಲಯ ಅಷ್ಟೇ ಅಲ್ಲ, ನಮ್ಮೆಲ್ಲರ ಬಂಧ ಮೋಕ್ಷಗಳ ರಹಸ್ಯ ಕೂಡ ಅಡಗಿದೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ಇದು ನಿಜಕ್ಕೂ ಕೇಳೋದಕ್ಕೆ ಆಶ್ಚರ್ಯ ಅನ್ಸ್ಬೋದು, ಆದ್ರೆ ಇದು ಸತ್ಯ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓ. ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರು ಅಂತ ಅವರು ಸಂಧ್ಯಾವಂದನೆಯ ಅಂತರಂಗ ಅಂತ ಒಂದು ದೊಡ್ಡ ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಗಾಯತ್ರಿ ಸುಧಾ ಸೌರಭ ಅಂತ ಒಂದು ವಿಶೇಷ ಭಾಗ ಇದೆ. ಅದರ 24ನೇ ಲೇಖನದಲ್ಲಿ ಈ ಗಾಯತ್ರಿ ಮಂತ್ರದ ಭರ್ಗಃ ಪದದಲ್ಲಿ ಬರೋ ಭಗ ಅನ್ನೋ ಒಂದೇ ಒಂದು ಶಬ್ದ. ಬರೀ ಭಗ ಶಬ್ದನಾ? ಹೌದು, ಬರೀ ಆ ಭಗ ಶಬ್ದ ಹೇಗೆ ಭಗವಂತನ 8 ಮುಖ್ಯವಾದ ದೈವಿ ಕಾರ್ಯಗಳನ್ನ ಅಥವಾ ಗುಣಗಳನ್ನ ಸೂಚಿಸುತ್ತೆ ಅನ್ನೋದನ್ನ ತುಂಬಾ ಆಳವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನೇ ಇವತ್ತು ನೋಡೋಣ. ಓ, ಬಹಳನೇ ಆಸಕ್ತಿದಾಯಕವಾಗಿದೆ ಇದು. ಅಂದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ ಗಾಯತ್ರಿ ಮಂತ್ರದ ಆ ಒಂದು ಸಣ್ಣ ಶಬ್ದ ಭಗ ಇದೆಯಲ್ವಾ, ಅದರಲ್ಲಿ ಅಡಗಿರುವ 8 ದೈವಿ ಗುಣಗಳು. ನೀವು ಹೇಳ್ದ ಹಾಗೆ ಸೃಷ್ಟಿ, ರಕ್ಷಣೆ, ಸಂಹಾರ, ಆಮೇಲೆ ನಿಯಂತ್ರಣ, ಜ್ಞಾನ ಕೊಡೋದು, ಅಜ್ಞಾನ ಕೊಡೋದು, ಸಂಸಾರ ಬಂಧನ ಮತ್ತೆ ಮೋಕ್ಷ, ಇವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು. ಸರಿನಾ? ನಿಖರವಾಗಿ ಅದೇ. ಆ 8 ಗುಣಗಳು ಆ ಒಂದೇ ಶಬ್ದದಲ್ಲಿ ಹೇಗೆ ಅಡಕವಾಗಿವೆ ಮತ್ತೆ ಅದು ಪೂರ್ತಿ ಗಾಯತ್ರಿ ಮಂತ್ರದ ಅರ್ಥವನ್ನೇ ಹೇಗೆ ಇನ್ನಷ್ಟು ಶ್ರೀಮಂತಗೊಳಿಸುತ್ತೆ ಅನ್ನೋದನ್ನು ನೋಡೋಣ. ಇದು ಬರೀ ಒಂದು ಬೌದ್ಧಿಕ ಚರ್ಚೆ ಅಷ್ಟೇ ಅಲ್ಲ. ಹೌದು, ನಮ್ಮ ದೈನಂದಿನ ಸಾಧನೆ ಇದೆಯಲ್ವಾ, ಮುಖ್ಯವಾಗಿ ಸಂಧ್ಯಾವಂದನೆ, ಅದನ್ನ ಹೆಚ್ಚು ಅರ್ಥಪೂರ್ಣವಾಗಿ ಮಾಡಕ್ಕಿದು ಸಹಾಯ ಮಾಡುತ್ತೆ. ಸಂಧ್ಯಾವಂದನೆ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರೋದು ಅದು ನಿತ್ಯಕರ್ಮ, ಶುದ್ಧಿಗಾಗಿ ಮಾಡೋದು, ದೇವರ ಜೊತೆ ಒಂದು ಸಂಪರ್ಕ ಸಾಧಿಸೋಕೆ ಅಂತ. ಅದರ ಮಹತ್ವದ ಬಗ್ಗೆ ಸ್ವಲ್ಪ ನೆನಪಿಸಬಹುದಾ? ಖಂಡಿತ. ಆ ಮೂಲ ಗ್ರಂಥ ಇದೆಯಲ್ವಾ, ಸಂಧ್ಯಾವಂದನೆಯ ಅಂತರಂಗ, ಅದು ಹೇಳೋದೇನೆಂದ್ರೆ ಸಂಧ್ಯಾವಂದನೆಯನ್ನ ಬರೀ ಒಂದು ಕರ್ಮ ಅಂತ ನೋಡ್ಬೇಡಿ. ಓ. ಅದೊಂದು ಅರಿವನ್ನ ಜಾಗೃತಗೊಳಿಸೋ ತಪಸ್ಸು ಅಂತ. ಅದನ್ನ ದಿನ ಮಾಡ್ತಾ ಇದ್ರೆ ಏಕಾಗ್ರತೆ ಬರುತ್ತೆ, ಶ್ರದ್ಧೆ ಭಕ್ತಿ ಹೆಚ್ಚುತ್ತೆ, ಒಂಥರ ಆಂತರಿಕ ಶಾಂತಿ ಸಿಗುತ್ತೆ, ತೇಜಸ್ಸು ಹೆಚ್ಚುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ಮಬಂಧನಗಳು ಅಂತ ಇರುತ್ತಲ್ಲ, ಅದರಿಂದ ಬಿಡುಗಡೆ ಹೊಂದಿ ಕೊನೆಗೆ ಮೋಕ್ಷದ ಕಡೆಗೆ ಹೋಗೋಕೆ ಇದೊಂದು ಮುಖ್ಯವಾದ ಸಾಧನ. ಈ ಸಂಧ್ಯಾವಂದನೆಯ ಹೃದಯಾನೆ ಅದು ಗಾಯತ್ರಿ ಮಂತ್ರ. ಹೌದು ಹೌದು, ಗಾಯತ್ರಿ ಮಂತ್ರವನ್ನ ವೇದ ಮಾತೆ ಅಂತಾರಲ್ವಾ. ಗಾಯತ್ರಿಗೆ ಮಿಗಿಲಾದ ಜಪವಿಲ್ಲ ಅನ್ನೋ ಮಾತು ಇದೆ. ಇದರ ಮುಖ್ಯ ಉದ್ದೇಶ ನಮ್ಮ ಬುದ್ಧಿಶಕ್ತಿ ಅಂದ್ರೆ ಧೀ ಅದನ್ನ ಪ್ರಚೋದಿಸೋದು ಅಂತ ಕೂಡ ಕೇಳಿದ್ದೀನಿ. ಸರಿಯಾಗಿ ಹೇಳಿದ್ರಿ. ಆ ಧೀ ಶಕ್ತಿ ಇದೆಯಲ್ಲ, ಅದು ಪ್ರಚೋದನೆ ಆದ್ರೇನೆ ನಮಗೆ ಜ್ಞಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಮೋಕ್ಷ ಸಿಗೋದು. ಸರಿ. ಈಗ ಈ ಹಿನ್ನೆಲೆಯಲ್ಲಿ ಗಾಯತ್ರಿಯ ಆ ಭಗ ಶಬ್ದದ ಆಳಕ್ಕೆ ಹೋಗೋಣ. ಆ 8 ದೈವಿ ಕಾರ್ಯಗಳು ಅಥವಾ ಗುಣಗಳು ಅಂತ ಹೇಳಿದ್ರಲ್ಲ, ಅವು ಯಾವ್ಯಾವು ಒಮ್ಮೆ ಲಿಸ್ಟ್ ಮಾಡೋಣವೇ? ಮಾಡೋಣ. ಮೊದಲನೇದು ಸೃಷ್ಟಿ, ಆಮೇಲೆ ಸ್ಥಿತಿ ಅಂದ್ರೆ ರಕ್ಷಣೆ, ಮೂರನೇದು ಸಂಹಾರ, ಆಮೇಲೆ ನಿಯಮನ ಅಂದ್ರೆ ನಿಯಂತ್ರಣ, 5ನೇದು ಜ್ಞಾನ ಪ್ರದಾನ, 6ನೇದು ಆವರಣ ಅಂದ್ರೆ ಅಜ್ಞಾನ ಕೊಡೋದು. ಓ, ಅಜ್ಞಾನನೂ ಇದೆಯಾ? ಹೌದು. 7ನೇದು ಬಂಧ ಅಂದ್ರೆ ಸಂಸಾರ ಬಂಧನ, ಮತ್ತು 8ನೇದು ಮೋಕ್ಷ. ಈ 8 ಕ್ರಿಯೆಗಳನ್ನ ಭಗವಂತನೇ ಮಾಡೋದು ಅಂತ ಶಾಸ್ತ್ರಗಳು ಹೇಳುತ್ತೆ. ಇದನ್ನ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತಾ ಭಗವಂತನೇ ಈ 8ಕ್ಕೂ ಕರ್ತೃ ಅಂತ? ಹೌದು. ಉದಾಹರಣೆಗೆ ನೋಡಿ, ಶ್ರೀಮಧ್ವಾಚಾರ್ಯರು ಅವರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥ ಇದೆ. ಅದರ ಮೊದಲನೇ ಅಧ್ಯಾಯದಲ್ಲಿ 1182 ಮತ್ತೆ ಅವರ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಒಂದು ಸೂತ್ರ ಬರುತ್ತೆ. ಹೌದು ಹೌದು. ಅದರಲ್ಲಿರೋ ಆದಿ ಅನ್ನೋ ಪದಕ್ಕೆ ಸಾಮಾನ್ಯವಾಗಿ ಸೃಷ್ಟಿ, ಸ್ಥಿತಿ, ಲಯ ಅಂತ ಅರ್ಥ ಮಾಡ್ತಾರೆ. ಆದರೆ ಆಚಾರ್ಯರು ಹೇಳ್ತಾರೆ ಆ ಆದಿ ಪದ ಈ 8 ಕ್ರಿಯೆಗಳನ್ನ ಒಳಗೊಳ್ಳುತ್ತೆ ಅಂತ. ಹಾಗಾಗಿ ಭಗವಂತನೇ ಈ 8ಕ್ಕೂ ಕರ್ತೃ. ಇದು ನಿಜಕ್ಕೂ ಆಳವಾದ ವಿಷಯ.
ಈ 8 ಕ್ರಿಯೆಗಳನ್ನ ಗಾಯತ್ರಿಯಲ್ಲಿ ನಾವು ಹೇಗೆ ಚಿಂತನೆ ಮಾಡ್ಬೋದು? ನೀವು ಹೇಳ್ದ ಹಾಗೆ ಭಗ ಅನ್ನೋ ಒಂದೇ ಶಬ್ದದಿಂದ ಇದು ಹೇಗೆ ಸಾಧ್ಯ? ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ. ಹೌದು, ಸ್ವಲ್ಪ ಸೂಕ್ಷ್ಮವಾದ ವಿಚಾರನೇ ಇದು. ಸಾಮಾನ್ಯವಾಗಿ ಮಾಡೋದೇನು ಅಂದ್ರೆ, ಗಾಯತ್ರಿಯ ಬೇರೆ ಬೇರೆ ಪದಗಳಿದೆಯಲ್ಲ, ತತ್, ಸವಿತು, ವರೇಣ್ಯಂ, ಈ ಒಂದೊಂದು ಪದ ಒಂದೊಂದು ಕ್ರಿಯೆಯನ್ನ ಸೂಚಿಸುತ್ತೆ ಅಂತ ವಿಶ್ಲೇಷಣೆ ಮಾಡಬಹುದು. ಸರಿ. ಆದ್ರೆ ನಾವಿವತ್ ನೋಡ್ತಿರೋ ಗಾಯತ್ರಿ ಸುಧಾಸೌರಭ ಲೇಖನದ ವಿಶೇಷತೆನೇ ಇದು. ಭಗ ಅನ್ನೋ ಆ ಒಂದೇ ಶಬ್ದದಿಂದಲೇ ಈ 8 ಗುಣಗಳನ್ನ ಹೇಗೆ ಚಿಂತನೆ ಮಾಡಬಹುದು ಅನ್ನೋದ್ರ ಮೇಲೆ ಗಮನ ಹರಿಸುತ್ತೆ. ಓ ಇದಕ್ಕೆ ಆ ಶಬ್ದದ ವ್ಯುತ್ಪತ್ತಿ ಅಂದ್ರೆ ಎಟಿಮಾಲಜಿ ಸಹಾಯ ಮಾಡುತ್ತೆ. ಓ ಹಾಗಾದ್ರೆ ಭಗ ಶಬ್ದದ ಮೂಲ ಅರ್ಥಗಳೇನು? ಬೇರೆ ಬೇರೆ ಅರ್ಥಗಳಿವೆಯಾ? ಹಲವಾರು ಅರ್ಥಗಳಿವೆ. ಮುಖ್ಯವಾದ ಕೆಲವನ್ನ ನೋಡೋಣ. ಸರಿ. ಒಂದು ವ್ಯಾಖ್ಯಾನದ ಪ್ರಕಾರ ಇದು ಋಗ್ಭಾಷ್ಯವನ್ನ ಆಧರಿಸಿದ್ದು. ಭಗದಲ್ಲಿ ಭಾ ಅಕ್ಷರ ಇದೆಯಲ್ಲ, ಅದು ಭಾ ಅಂದ್ರೆ ಪ್ರಕಾಶ ಅಥವಾ ತೇಜಸ್ಸು. ಗ ಅಕ್ಷರ ಜ್ಞಾನವನ್ನ ಸೂಚಿಸುತ್ತೆ. ಅದರ ಜೊತೆಗೆ ಒಂದು ರಕಾರದ ಸೂಚನೆಯೂ ಇದೆ ಅಂತ ಹೇಳ್ತಾರೆ. ಅದು ರತಿ ಅಂದ್ರೆ ಸುಖ ಅಥವಾ ಆನಂದವನ್ನು ಸೂಚಿಸುತ್ತೆ. ಅಂದ್ರೆ ತೇಜಸ್ಸು, ಜ್ಞಾನ, ಆನಂದ. ಓಕೆ, ಈ ಮೂರೂ ಸೇರಿ ಭಗವಂತನ ಸ್ವರೂಪವನ್ನ ಭಗ ಶಬ್ದ ತಿಳಿಸುತ್ತೆ. ತೇಜೋರೂಪ, ಜ್ಞಾನರೂಪ, ಆನಂದರೂಪ ಅಂತ. ಓಕೆ, ಇದು ಭಗವಂತನ ಸ್ವರೂಪವನ್ನ ಹೇಳಿತು. ಆದ್ರೆ ಆ 8 ಕ್ರಿಯೆಗಳು, ಆ ಆಕ್ಷನ್ಗಳು ಹೇಗ್ ಬರ್ತವೆ ಈ ಶಬ್ದದಿಂದ? ಸರಿ, ಅದಕ್ಕೆ ಇನ್ನೊಂದು ವ್ಯುತ್ಪತ್ತಿ ನೋಡಬೇಕು. ಉದಾಹರಣೆಗೆ, ಸಂಸ್ಕೃತದಲ್ಲಿ ಭಜ್ ಅಂತ ಒಂದು ಧಾತು ಇದೆ. ಅದಕ್ಕೆ ಭರಣ ಅಂತ ಅರ್ಥ. ಭರಣ ಅಂದ್ರೆ ಪೋಷಣೆ ಮಾಡೋದು, ರಕ್ಷಣೆ ಮಾಡೋದು. ಇನ್ನೊಂದು ಧಾತು ಗಮ್, ಅದಕ್ಕೆ ಗಮನ ಅಂತ ಅರ್ಥ. ಗಮನ ಅಂದ್ರೆ ಚಲನೆ ಅಥವಾ ನಿಯಂತ್ರಣ ಮಾಡೋದು ಅಥವಾ ಮೋಕ್ಷಕ್ಕೆ ಕೊಂಡೊಯ್ಯೋದು ಅಂತಾನೂ ಅರ್ಥ ಇದೆ. ಸರಿ, ಭಜ್ ಅಂದ್ರೆ ಭರಣ, ಗಮ್ ಅಂದ್ರೆ ಗಮನ. ಹೌದು, ಇವೆರಡೂ ಸೇರಿ ಭಗಾ ಶಬ್ದ ಬಂತು ಅಂದ್ರೆ ಜಗತ್ತನ್ನ ಪೋಷಿಸುವವನು ಅಂದ್ರೆ ರಕ್ಷಕ, ಮತ್ತೆ ಜಗತ್ತನ್ನ ನಿಯಂತ್ರಿಸುವವನು ಅಂದ್ರೆ ನಿಯಾಮಕ. ಈ 2 ಮುಖ್ಯ ಅರ್ಥಗಳು ಬರ್ತವೆ. ಓಕೆ, ಈಗ ರಕ್ಷಣೆ ಸಿಕ್ತು, ನಿಯಂತ್ರಣ ಸಿಕ್ತು. ಇನ್ನು ಉಳಿದ ಕ್ರಿಯೆಗಳು, ಸಂಹಾರದ ಬಗ್ಗೆ ಏನ್ ಹೇಳುತ್ತೆ? ಅದಕ್ಕೂ ಇದೇ ತರ ಮೂಲ ಇದೆಯಾ? ಖಂಡಿತ ಇದೆ. ಭೃಜ್ ಅಂತ ಇನ್ನೊಂದು ಧಾತು ಇದೆ. ಸಂಸ್ಕೃತದಲ್ಲಿ ಭೃಜೇ ಪಚನೆ ಅಂತ ಹೇಳ್ತಾರೆ. ಅಂದ್ರೆ ಹುರಿಯೋದು, ನಾಶಪಡಿಸುವುದು ಅನ್ನೋ ಅರ್ಥ. ಓ, ಭೃಜ್ ಪಟ್ಟ ಅರ್ಥಗಳನ್ನ ಕೊಡುತ್ತೆ. ವಾವ್, ಇದು ನಿಜಕ್ಕೂ ಆಸಕ್ತಿಕರವಾಗಿದೆ. ಹಾಗಾದ್ರೆ ಈ ಮೂಲ ಅರ್ಥಗಳನ್ನ ಮನಸ್ಸಲ್ಲಿಟ್ಕೊಂಡು ಆ 8 ಕ್ರಿಯೆಗಳನ್ನ ಭಗ ಶಬ್ದದ ಜೊತೆ ಒಂದೊಂದಾಗಿ ಜೋಡಿಸಿ ನೋಡೋಣವೇ? ಸೃಷ್ಟಿಯಿಂದ ಶುರು ಮಾಡೋಣ. ಸರಿ, ಖಂಡಿತ. ಸೃಷ್ಟಿ. ಭಗದಲ್ಲಿ ಗ ಅಕ್ಷರವಿದೆಯಲ್ವಾ, ಅದಕ್ಕೆ ಗಮನ ಅಂದ್ರೆ ಪ್ರವೇಶಿಸುವುದು ಅಂತ ಅರ್ಥ ಹೇಳಿದ್ವಲ್ವಾ. ಭಗವಂತ ಏನ್ ಮಾಡ್ತಾನಂದ್ರೆ, ತಾನು ಸೃಷ್ಟಿ ಮಾಡಿದ ತತ್ವಗಳಿಗೆ ಅಭಿಮಾನಿಗಳಾದ ದೇವತೆಗಳಿರ್ತಾರಲ್ಲ, ತತ್ವಾಭಿಮಾನಿ ದೇವತೆಗಳು ಅಂತಾರೆ. ಅವರಲ್ಲಿ ಆವೇಶ ರೂಪದಿಂದ ಪ್ರವೇಶ ಮಾಡಿ ಅವರ ಮೂಲಕ ಸೃಷ್ಟಿ ಕಾರ್ಯವನ್ನು ನಡೆಸ್ತಾನೆ. ಇದು ಭಾಗವತದಲ್ಲೆಲ್ಲ ಬರುತ್ತೆ. ಓ, ಹಾಗೇನೆ ನಮ್ಮ ಜೀವಜಾಲಗಳಲ್ಲಿ ನಿಯಾಮಕನಾಗಿ ಪ್ರವೇಶ ಮಾಡ್ತಾನೆ. ಹೀಗೆ ಎಲ್ಲದರಲ್ಲೂ ಪ್ರವೇಶ ಮಾಡಿ ಸೃಷ್ಟಿಯನ್ನು ನಡೆಸೋದ್ರಿಂದ ಅವನು ಭಾಗ. ಅರ್ಥ ಆಯ್ತು. ಇನ್ನು ರಕ್ಷಣೆ ಬಗ್ಗೆ ಆಗ್ಲೇ ಹೇಳಿದ್ರಿ, ಭಜ್ ಧಾತುವಿನಿಂದ ಭರಣ ಅಥವಾ ಪೋಷಣೆ ಅಂತ. ಹೌದು, ಭ ಅಂದ್ರೆ ಭರಣ, ರಕ್ಷಣೆ. ಗ ಅಂದ್ರೆ ಗಮನ, ಪ್ರವೇಶ. ಎಲ್ಲ ವಸ್ತುಗಳನ್ನ, ಅದು ಚೇತನ ಇರಲಿ ಜಡ ಇರಲಿ, ಅವುಗಳ ಸ್ವಭಾವಕ್ಕೆ ತಕ್ಕಾಗೆ ರಕ್ಷಿಸೋಕೆ, ಅವುಗಳಲ್ಲಿ ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನಲ್ಲ, ಅದಕ್ಕೆ ಅವನು ಭಗನಾಮದಿಂದ ರಕ್ಷಕ ಅಂತ ಕರೆಸ್ಕೊಳ್ತಾನೆ. ಸರಿ, ಸಂಹಾರದ ವಿಷಯಕ್ಕೆ ಬಂದ್ರೆ ಭೃಜ್ ಧಾತು ಅಂದ್ರೆ ನಾಶ ಅಂತ ಹೇಳಿದ್ರಿ. ಇಲ್ಲಿ ನನಗೊಂದು ಪ್ರಶ್ನೆ ಬಂತು. ಸಂಹಾರವನ್ನ ಒಂದು ದೈವಿ ಗುಣ ಅಂತ ಹೇಗೆ ಪರಿಗಣಿಸೋದು? ಅದು ವಿನಾಶಕಾರಿ ಅಲ್ವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತತ್ವಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ಸಂಹಾರ ಅನ್ನೋದು ಕೂಡ ಒಂದು ಅಗತ್ಯವಾದ ಮತ್ತು ಹಿತಕರವಾದ ಕ್ರಿಯೆನೆ. ಹೌದಾ? ಹೇಗೆ? ಹೇಗೆ ಅಂದ್ರೆ, ಈಗ ಸೃಷ್ಟಿಯ ಚಕ್ರ ಪೂರ್ತಿ ಆಗಬೇಕಂದ್ರೆ ಲಯ ಆಗ್ಲೇಬೇಕಲ್ವಾ? ಮತ್ತೆ ತುಂಬಾ ದುಃಖದಲ್ಲಿ ಒದ್ದಾಡ್ತಿರೋ ಜೀವಿಗಳಿಗೆ ಸಂಹಾರ ಅನ್ನೋದು ಒಂದು ರೀತಿ ತಾತ್ಕಾಲಿಕ ವಿಶ್ರಾಂತಿ ಕೊಡುತ್ತೆ ಅಲ್ವಾ? ಇನ್ನೊಂದು, ದುಷ್ಟರ್ನ ಸಂಹಾರ ಮಾಡಿ ಶಿಷ್ಟರ್ನ ರಕ್ಷಣೆ ಮಾಡೋದು, ಅದು ಸಂಹಾರದ ಒಂದು ಭಾಗನೇ. ಹೌದು ಹೌದು. ಅಷ್ಟೇ ಅಲ್ಲ, ಭಕ್ತರು ಏನಾದರೂ ಪಾಪ ಮಾಡಿದ್ರೆ, ದೋಷ ಮಾಡಿದ್ರೆ,
ಅದನ್ನ ನಾಶ ಮಾಡೋದು ಕೂಡ ಭಗವಂತನ ಸಂಹಾರ ಕ್ರಿಯೆಯ ಒಂದು ರೂಪವೇ. ಹಾಗಾಗಿ ಭಗ ಶಬ್ದ ಈ ಹಿತಕರವಾದ ಸಂಹಾರ ಕ್ರಿಯೆನೂ ಸೂಚಿಸ್ತೆ. ಓ, ಇದೊಂದು ಪೂರ್ತಿ ಹೊಸ ದೃಷ್ಟಿಕೋನನೇ ಸಿಕ್ತು. ಸರಿ, ಇನ್ನು ನಿಯಂತ್ರಣದ ಬಗ್ಗೆ. ಗಮ್ ಧಾತುವಿನಿಂದ ಗಮನ ಅಂದ್ರೆ ಪ್ರವೇಶ ಅಂತ ಹೇಳಿದ್ರಿ. ಹೌದು, ಎಲ್ಲದರ ಒಳಗೆ ಅಂತಹ ಪ್ರವೇಶ ಮಾಡಿ ಗಮನ, ಎಲ್ಲವನ್ನೂ ತನ್ನ ಹಿಡಿತದಲ್ಲಿಟ್ಟು ಯಮಯತಿ ನಿಯಂತ್ರಿಸೋ ಶಕ್ತಿ ಇದೆಯಲ್ಲ, ಅದು ಭಗವಂತನದು. ಅದಕ್ಕೆ ಅವನನ್ನ ಅಂತರ್ಯಾಮಿ ಅಂತ ಕರೆಯೋದು. ಈ ನಿಯಂತ್ರಣ ಶಕ್ತಿನೇ ಭಗ ಶಬ್ದದಲ್ಲಿ ಅಡಗಿದೆ. ಸರಿ, ಈಗ ಜ್ಞಾನ ಮತ್ತು ಮೋಕ್ಷದ ವಿಷಯಕ್ಕೆ ಬರೋಣ. ಮೊದಲನೇ ವ್ಯುತ್ಪತ್ತಿಯಲ್ಲಿ ಭ ಅಂದ್ರೆ ಪ್ರಕಾಶ ಅಥವಾ ತೇಜಸ್ಸು, ಗ ಅಂದ್ರೆ ಜ್ಞಾನ, ರ ಅಂದ್ರೆ ಆನಂದ ಅಂತ ಹೇಳಿದ್ರಿ. ಇದು ಮೋಕ್ಷಕ್ಕೆ ಹೇಗೆ ಸಂಬಂಧಪಡುತ್ತೆ? ನೋಡಿ, ಭಗವಂತ ಮೂಲತಃ ಜ್ಞಾನಾನಂದ ಸ್ವರೂಪನು ಅಲ್ವಾ? ಹೌದು. ಮೋಕ್ಷದಲ್ಲಿ ಏನಾಗುತ್ತೆ ಅಂದ್ರೆ, ಜೀವರಲ್ಲಿ ಸಹಜವಾಗಿ ಇರೋ ಜ್ಞಾನ ಮತ್ತು ಆನಂದವನ್ನ ಅವನು ಅಭಿವ್ಯಕ್ತಗೊಳಿಸ್ತಾನೆ, ಅಂದ್ರೆ ಹೊರಗ್ ತರ್ತಾನೆ. ಮತ್ತೆ ಗ ಅಕ್ಷರಕ್ಕೆ ಗಮಯತಿ ಅನ್ನೋ ಅರ್ಥನೂ ಇದೆ. ಗಮಯತಿ? ಹೌದು, ಅಂದ್ರೆ ತಿಳಿಸುತ್ತಾನೆ ಅಥವಾ ತಲುಪಿಸುತ್ತಾನೆ ಅಂತ. ಮೋಕ್ಷಕ್ಕೆ ಬೇಕಾದ ಜ್ಞಾನವನ್ನ ಕೊಟ್ಟು ಜೀವರುಗಳನ್ನ ಮೋಕ್ಷಸ್ಥಿತಿಗೆ ತಲುಪಿಸೋನು ಕೂಡ ಅವನೇ. ಈ ಅರ್ಥದಲ್ಲಿ ಅವನು ಜ್ಞಾನಪ್ರದ, ಮೋಕ್ಷಪ್ರದ ಭಗ. ಓಕೆ, ಇಲ್ಲಿ ನನ್ಗೊಂದು ಒಂಥರ ವಿರೋಧಾಭಾಸ ಕಾಣ್ತಿದೆ. ಭಗವಂತನೇ ಜ್ಞಾನ ಕೊಡೋನು ಅಂದ್ಮೇಲೆ ಅಜ್ಞಾನವನ್ನೂ ಅವನೇ ಕೊಡ್ತಾನ, ಮತ್ತೆ ಮೋಕ್ಷ ಕೊಡೋ ಅವನೇ ಬಂಧನವನ್ನೂ ಕೊಡ್ತಾನ. ಭಗ ಶಬ್ದ ಇದನ್ನೆಲ್ಲ ಹೇಗೆ ಸೂಚಿಸತ್ತೆ? ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ ಇದು. ಹೌದು, ಈ ತತ್ವದ ಪ್ರಕಾರ ಭಗವಂತ ಹೇಗೆ ಜ್ಞಾನಕ್ಕೆ ಕಾರಣನೋ ಹಾಗೆ ಜೀವರ ಕರ್ಮಕ್ಕೆ ಅನುಸಾರವಾಗಿ ಅಜ್ಞಾನಕ್ಕೂ, ಅಂದ್ರೆ ಆವರಣ ಅಂತಾರಲ್ಲ, ಅದಕ್ಕೂ ಅವನೇ ಕಾರಣ ಆಗ್ತಾನೆ. ಹೌದಾ? ಹೌದು. ಆಗ್ಲೇ ಬ್ರಿಡ್ಜ್ ಧಾತು ಹೇಳಿದ್ನಲ್ಲ, ಹಾಗೆ ಭಂಜ್ ಅಂತ ಇನ್ನೊಂದು ಧಾತು ಇದೆ. ಅದಕ್ಕೆ ಮುರಿಯುವುದು ಅಥವಾ ನಾಶ ಮಾಡುವುದು ಅಂತ ಅರ್ಥ. ಭಂಜ್? ಹೌದು, ಭಂಜ್. ಇದರಿಂದ ಭಗ ಶಬ್ದ ಬಂತು ಅಂದ್ರೆ ಅದು ತತ್ವಜ್ಞಾನವನ್ನ ಮುರಿಯುವುದು, ಅಂದ್ರೆ ಮರೆಮಾಡುವ ಅಥವಾ ನಾಶ ಮಾಡುವ ಕ್ರಿಯೆಯನ್ನ ಸೂಚಿಸಬಹುದು, ಅಂದ್ರೆ ಅಜ್ಞಾನ ಕೊಡೋದು. ಓ, ಹಾಗೆ ಬಂಧನದ ವಿಷಯದಲ್ಲೂ ಅದೇ ಭಂಜ್ ಧಾತುವ? ಹೌದು, ಅದೇ ಭಂಜ್ ಧಾತುವಿನಿಂದ ಭಗ ಶಬ್ದ ಬಂತು. ಅಂದ್ರೆ ಅದು ಜೀಮುರುಗಳನ್ನ ದುಃಖ ತುಂಬಿದ ಸಂಸಾರ ಬಂಧನದಲ್ಲಿ ಕೆಡವುವನು ಅನ್ನೋ ಅರ್ಥವನ್ನೂ ಕೊಡಬಹುದು. ಅಬ್ಬಾ! ನೋಡಿ, ಒಂದೇ ಭಗ ಶಬ್ದ ಬೇರೆ ಬೇರೆ ವ್ಯುತ್ಪತ್ತಿಗಳ ಮೂಲಕ ಈ 8 ಒಂದಕ್ಕೊಂದು ಸಂಬಂಧ ಇರೋ, ಕೆಲವೊಮ್ಮೆ ವಿರುದ್ಧ ಅಂತ ಕಾಣೋ ದೈವೀ ಕ್ರಿಯೆಗಳನ್ನ ಒಳಗೊಂಡಿದೆ. ಸೃಷ್ಟಿ, ಸಂಹಾರ, ಜ್ಞಾನ, ಅಜ್ಞಾನ, ಮೋಕ್ಷಬಂಧ ಇವೆಲ್ಲವೂ ಆ ಭಗವಂತನ ಲೀಲೆ, ಆಟದ ಭಾಗಗಳು. ಇದು ನಿಜಕ್ಕೂ ತುಂಬಾನೇ ಆಳವಾದ ಚಿಂತನೆ. ಈ ತಿಳುವಳಿಕೆಯನ್ನ ನಾವು ನಮ್ಮ ದಿನನಿತ್ಯದ ಆಚರಣೆಗಳಲ್ಲಿ, ಉದಾಹರಣೆಗೆ ಸಂಧ್ಯಾವಂದನೆ ಮಾಡ್ತೀವಲ್ಲ, ಆಗ ಹೇಗೆ ಬಳಸ್ಕೊಳ್ಬಹುದು? ಆ ಗ್ರಂಥದಲ್ಲಿ ಅದಕ್ಕೂ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಹೌದಾ? ಹೌದು. ಈಗ ನಾವು ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಲ್ಲ, ಆಗ ಸೂರ್ಯ ಹುಟ್ಟೋದಕ್ಕೆ ಅಡ್ಡಿ ಮಾಡೋ ಮಂದೇಹ ಅಂತ ರಾಕ್ಷಸರಿದ್ದಾರೆ ಅಂತ ಶಾಸ್ತ್ರ ಹೇಳುತ್ತೆ. ಅವರನ್ನ ಭರ್ಜನೆ ಮಾಡೋವನು, ಅಂದ್ರೆ ನಾಶ ಮಾಡೋವನು ಈ ಭಗ ಅಂತ ಚಿಂತನೆ ಮಾಡಬಹುದು. ಆಗ ನಾವು ಕೊಡೋ ಅರ್ಘ್ಯಕ್ಕೆ, ನಮ್ಮ ಪ್ರಾರ್ಥನೆಗೆ ಹೆಚ್ಚು ಶಕ್ತಿ ಬರುತ್ತೆ. ಓ, ಇದು ಚೆನ್ನಾಗಿದೆ. ಇನ್ನು ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ಅಥವಾ ಏನೋ ಅನಿರೀಕ್ಷಿತ ಘಟನೆಗಳು ನಡೆದಾಗ ಇದನ್ನ ಹೇಗೆ ಅನ್ವಯಿಸ್ಕೊಳ್ಳೋದು? ಆಗಲೂ ಅಷ್ಟೇ, ಇದು ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಡೀತಾ ಇರೋ ಭಗವಂತನ ಭಜನೆ ಕ್ರಿಯೆ, ಅಂದ್ರೆ ನಾಶ ಅಥವಾ ಪರಿವರ್ತನೆ ಅಂತ ತಿಳ್ಕೋಬೇಕು. ಎಲ್ಲವೂ ಅವನ ನಿಯಂತ್ರಣದಲ್ಲಿದೆ. ಅವನ ಸಂಹಾರ ಕ್ರಿಯೆಯಲ್ಲೂ ಒಂದು ರೀತಿ ರಕ್ಷಣೆ ಇದೆ. ಈಗ ದುಃಖದಿಂದ ತಾತ್ಕಾಲಿಕ ಬಿಡುಗಡೆ ಆಗ್ಬೋದು, ಅಥವಾ ಮುಂದಿನ ಹಂತಕ್ಕೆ ನಮ್ಮನ್ನ ರೆಡಿ ಮಾಡ್ತಾ ಇರ್ಬೋದು. ಈ ರೀತಿ ಚಿಂತನೆ ಮಾಡಿ ಆ ದುಃಖವನ್ನ ನಿವಾರಣೆ ಮಾಡುವಂತ ಆ ಭಗನನ್ನೇ ಪ್ರಾರ್ಥಿಸ್ಬೇಕು. ಇದು ಮನಸ್ಸಿನ ಸಮಚಿತ್ತವನ್ನ ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಹೌದು, ಹೌದು. ಪ್ರಾಯಶ್ಚಿತ್ತ ಕರ್ಮಗಳನ್ನ ಮಾಡ್ತಾರಲ್ಲ, ಆಗ್ಲೂ ಇದರ ಚಿಂತನೆ ಹೆಲ್ಪ್ ಆಗುತ್ತಾ? ಖಂಡಿತ. ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪಾಪ ಮಾಡಿರ್ತೀವಿ, ದೋಷ ಮಾಡಿರ್ತೀವಿ. ಅದನ್ನೆಲ್ಲ ಭರ್ಜನೆ ಮಾಡುವನು, ನಾಶಪಡಿಸುವನು ಆ ಭಗನೆ ಅಂತ ಚಿಂತನೆ ಮಾಡಿ ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ರೆ ಅದು ಹೆಚ್ಚು ಫಲ ಕೊಡುತ್ತೆ. ಸರಿ, ನಾವು ಇಷ್ಟೊತ್ತು ಭಗ ಶಬ್ದದ ಮೇಲೆಯೇ ಗಮನ ಇಟ್ಟಿದ್ವಿ. ಈ 8 ಗುಣಗಳ ಚಿಂತನೆ ಇದೆಯಲ್ಲ, ಇದು ಗಾಯತ್ರಿಯ ಬೇರೆ ಪದಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ? ಇಡೀ ಮಂತ್ರವನ್ನ ಇದು ಹೇಗೆ ಬೆಳಗಿಸುತ್ತೆ? ಅತ್ಯುತ್ತಮವಾದ ಪ್ರಶ್ನೆ. ಭಗ ಶಬ್ದದ ಈ ಆಳವಾದ ಅರ್ಥ ಗೊತ್ತಾದ್ಮೇಲೆ ಗಾಯತ್ರಿಯ ಬೇರೆ ಪದಗಳ ಅರ್ಥ ಕೂಡ
ವಿಸ್ತಾರ ಆಗತ್ತೆ. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಹೇಳಿ. ತತ್ ಅಂದ್ರೆ ಆ ಭಗವಂತನು ಯಾರು ಈ 8 ಕ್ರಿಯೆಗಳನ್ನ ನಡೆಸೋದ್ರಿಂದ ಜಗತ್ತಲ್ಲಿ ಪ್ರಸಿದ್ಧನಾದವನು. ಓಕೆ. ಸವಿತಃ ಅಂದ್ರೆ ಸವಿತ್ರ ದೇವತಾತ್ಮಕನಾದ ಪ್ರೇರಕನಾದ ಭಗವಂತ. ಅವನು ಚತುರ್ಮುಖ ಬ್ರಹ್ಮ, ರುದ್ರ ಇಂಥವರನ್ನೆಲ್ಲ ಸೃಷ್ಟಿ ಮುಂತಾದ ಕಾರ್ಯಗಳಿಗೆ ಸಾಧನವಾಗಿಟ್ಕೊಂಡು ಪ್ರೇರಣೆ ಕೊಡ್ತಾನೆ. ವರೇಣ್ಯಂ ಅಂದ್ರೆ ವರಿಸಲು ಯೋಗ್ಯನಾದವನು. ಯಾಕೆ? ಈ 8 ಉತ್ಕೃಷ್ಟ ಗುಣಗಳಿಂದ ಅವನು ಎಲ್ಲರಿಗಿಂತ ಶ್ರೇಷ್ಠ, ಎಲ್ಲರೂ ಪೂಜೆ ಮಾಡೋ ಯೋಗ್ಯತೆ ಇರೋನು. ಸರಿ. ಭರ್ಗಃ, ಇದೇ ನಾವು ಚರ್ಚೆ ಮಾಡಿದ ಭಗ ಶಬ್ದ ಇರೋದು. ಈ 8 ಕ್ರಿಯೆಗಳನ್ನ ಮಾಡೋ ತೇಜರೂಪ ಅವನು. ದೇವಸ್ಯ ಅಂದ್ರೆ ದೇವನಾದವನ. ಅವನು ಈ 8 ಕ್ರಿಯೆಗಳ ಮೂಲಕವೇ ಬೆಳಗ್ತಾನೆ ಅಥವಾ ಆಟ ಆಡ್ತಾನೆ, ಲೀಲೆಗಳನ್ನ ಮಾಡ್ತಾನೆ. ಧೀಮಹಿ ಅಂದ್ರೆ ಅವನನ್ನ ನಾವು ಧ್ಯಾನ ಮಾಡ್ತೀವಿ. ಹೇಗೆ? ಓಂಕಾರ ಇದೆಯಲ್ಲ, ಪ್ರಣವ, ಅದರ 8 ಅಂಶಗಳು, 8 ರೂಪಗಳನ್ನ ಸೂಚಿಸ್ತವೆ. ಆ 8 ರೂಪಗಳಿಂದ ಈ 8 ಕ್ರಿಯೆಗಳನ್ನು ನಡೆಸಿ ನಮ್ಮ ಧ್ಯಾನಕ್ಕೆ ವಿಷಯ ಆಗ್ತಾನೆ ಅವನು. ಧಿಯೋಯೋ ನಃ ಪ್ರಚೋದಯಾತ್ ಅಂದ್ರೆ ಯಾರು ನಮ್ಮ ಬುದ್ಧಿಗಳನ್ನ ಧಿಯಃ ಪ್ರಚೋದನೆ ಮಾಡ್ತಾನೋ ಅವನು ಈ 8 ಕ್ರಿಯೆಗಳನ್ನ ತಾನೇ ಮಾಡಿದ್ರೂ ನಮ್ಮಂತಹ ಜೀವರುಗಳನ್ನು ಒಂದು ಇನ್ಸ್ಟ್ರೂಮೆಂಟ್ ತರ ಬಳಸಿ ಆಯಾ ಕೆಲಸಗಳಿಗೆ ಬೇಕಾದ ಪ್ರೇರಣೆ ಕೊಡ್ತಾನಲ್ಲ, ಆ ಭಗವಂತ. ವಾವ್! ಹೀಗ್ ನೋಡಿದಾಗ ಆ ಭಗ ಶಬ್ದದ ಅರ್ಥ ಗೊತ್ತಾದ್ರೆ ಪೂರ್ತಿ ಮಂತ್ರಕ್ಕೆ ಒಂಥರ ಹೊಸ ಆಯಾಮನೇ ಸಿಗುತ್ತಲ್ವಾ? ಬರೀ ಪದಗಳ ಅರ್ಥ ಅಲ್ಲ, ಅದರ ಹಿಂದಿನ ತತ್ವಾನೇ ಅರ್ಥ ಆದಾಗುತ್ತೆ. ನಿಜ ನಿಜ. ಅಷ್ಟೇ ಅಲ್ಲ, ಈ 8 ಗುಣಗಳ ಚಿಂತನೆ ಇದೆಯಲ್ಲ, ಇದು ನಾರಾಯಣ ಅಷ್ಟಾಕ್ಷರ ಮಂತ್ರದಲ್ಲೂ ಕಾಣಿಸುತ್ತೆ. ಹೌದಾ? ಹೌದು. ಹಾಗೆ ಓಂಕಾರದ 8 ಮಾತ್ರೆಗಳು ಅಥವಾ ಅಂಶಗಳು ಅಂತ ಹೇಳ್ತಾರಲ್ಲ, ಅ, ಉ, ಮ, ನಾದ, ಬಿಂದು ಇತ್ಯಾದಿ, ಅವು ಕೂಡ ಭಗವಂತನ 8 ರೂಪಗಳನ್ನ ಮತ್ತು ಈ 8 ಕ್ರಿಯೆಗಳನ್ನೇ ಸೂಚಿಸ್ತವೆ ಅಂತಾನೂ ಶಾಸ್ತ್ರಗಳನ್ನು ಹೇಳಿದ್ದಾರೆ. ಎಲ್ಲವೂ ಒಂದೇ ಕೊಂಟು ಲಿಂಕ್ ಆಗಿದೆ. ಇಷ್ಟೆಲ್ಲ ಸೂಕ್ಷ್ಮವಾದ ಆಳವಾದ ವಿಷಯಗಳನ್ನ ತಿಳ್ಕೊಂಡ್ವಿ. ಕೇಳುಗರಿಗೆ ಮುಖ್ಯವಾಗಿ ಏನು ನೆನಪಲ್ಲಿಟ್ಕೋಬೇಕು ಅಂತ ಹೇಳಬಹುದು? ಇದರ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಏನು? ಅತ್ಯಂತ ಮುಖ್ಯವಾದ ಅಂಶ ಅಂದ್ರೆ ಅನುಸಂಧಾನ. ಅನುಸಂಧಾನ? ಹೌದು. ಅನುಸಂಧಾನ ಅಂದ್ರೆ ಬರೀ ಮೆಕ್ಯಾನಿಕಲ್ ಆಗಿ ಮಂತ್ರವನ್ನ ಹೇಳ್ತಾ ಹೋಗೋದಲ್ಲ. ಅದರ ಬದಲು ಅದರ ಹಿಂದಿರೋ ಈ ಅರ್ಥಗಳನ್ನ, ಭಗವಂತನ ಈ ಲೀಲೆಗಳನ್ನ ಮನಸ್ಸಲ್ಲಿ ಚಿಂತನೆ ಮಾಡ್ತಾ, ಧ್ಯಾನ ಮಾಡ್ತಾ ಜಪ ಮಾಡೋದು. ಗಾಯತ್ರಿ ಸುಧಾ ಸೌರಭದಂತಹ ಲೇಖನಗಳ ಉದ್ದೇಶವೇ ಅದು. ಸಾಧಕರಿಗೆ ಈ ರೀತಿ ಆಳವಾದ ಚಿಂತನೆಗೆ ಬೇಕಾದ ವಿಷಯವನ್ನು ಕೊಡೋದು. ಅಂದ್ರೆ ಇದು ನಮ್ಮ ದೈನಂದಿನ ಪೂಜೆ, ಜಪ ಇವೆನ್ನೆಲ್ಲ ಬರೀ ಒಂದು ಯಾಂತ್ರಿಕ ಕ್ರಿಯೆ ಅನ್ನೋದರಿಂದ ಒಂದು ಅರ್ಥಪೂರ್ಣವಾದ ಧ್ಯಾನವನ್ನಾಗಿ ಬದಲಾಯಿಸುತ್ತೆ. ಖಂಡಿತವಾಗಿ. ಆಗ ನಾವು ಮಾಡೋ ಕರ್ಮಕ್ಕೆ ಹೆಚ್ಚು ಶಕ್ತಿ ಬರುತ್ತೆ, ಆಧ್ಯಾತ್ಮಿಕವಾಗಿ ಪ್ರಗತಿ ಆಗುತ್ತೆ ಮತ್ತು ಭಗವಂತನ ಜೊತೆ ಒಂದು ಗಟ್ಟಿಯಾದ ಸಂಪರ್ಕ ಏರ್ಪಡುತ್ತೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಸುಖ ದುಃಖಗಳು ಬರ್ತವೆ ಹೋಗ್ತವೆ, ಏಳುಬೀಳುಗಳು ಇರ್ತವೆ. ಅವೆಲ್ಲವೂ ಆ ಭಗವಂತನ ಲೀಲೆಯ ಒಂದು ಭಾಗ. ಅವನ ನಿಯಂತ್ರಣದಲ್ಲಿ ನಡೀತಾ ಇರೋ ಆ 8 ಕ್ರಿಯೆಗಳ ಸೃಷ್ಟಿ, ಸ್ಥಿತಿ, ಸಂಹಾರ, ಪ್ರಕಟಣೆ ಅಂತ ತಿಳಿದು ಅದನ್ನ ಸಮಚಿತ್ತದಿಂದ ಸ್ವೀಕಾರ ಮಾಡೋ ಮನೋಭಾವ ಬೆಳೆಯುತ್ತೆ. ತುಂಬಾ ಚೆನ್ನಾಗಿ ಹೇಳ್ರಿ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡ್ಬಿಡೋಣ. ಖಂಡಿತ. ಗಾಯತ್ರಿ ಮಂತ್ರದ ಭಗ ಅನ್ನೋ ಒಂದೇ ಒಂದು ಶಬ್ದ ಅದು ಎಷ್ಟು ಗಹನವಾದ ಅರ್ಥವನ್ನ ಹೊಂದಿದೆ ಅನ್ನೋದನ್ನ ನೋಡಿದ್ವಿ. ಅದು ಭಗವಂತನ 8 ಮೂಲಭೂತ ದೈವಿ ಕ್ರಿಯೆಗಳನ್ನ ಸೃಷ್ಟಿಯಿಂದ ಹಿಡಿದು ಮೋಕ್ಷದವರೆಗೂ ಎಲ್ಲವನ್ನೂ ಒಳಗೊಂಡಿದೆ. ಹೌದು. ಈ ತಿಳುವಳಿಕೆಯಿಂದ ನಮಗೆ ಭಗವಂತ ಅಂದ್ರೆ ಬರೀ ಸೃಷ್ಟಿಕರ್ತ, ಪಾಲಕ ಅಷ್ಟೇ ಅಲ್ಲ, ಅವನು ಲಯಕಾರಕನೂ ಹೌದು, ನಿಯಂತ್ರಕನೂ ಹೌದು, ಜ್ಞಾನ ಕೊಡೋನೂ ಅವನೇ, ಅಜ್ಞಾನ ಕೊಡೋನೂ ಅವನೇ, ಹಾಗೆಯೇ ಬಂಧನ ಮತ್ತು ಮೋಕ್ಷ ಇವೆರಡನ್ನೂ ಕೊಡೋನು ಅವನೇ. ಹೀಗೆ ಅವನ ಒಂದು ಸಮಗ್ರ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮತ್ತು ಈ ಅರ್ಥ ಇಡೀ ಗಾಯತ್ರಿ ಮಂತ್ರದ ಜೊತೆ ಎಷ್ಟು ಸುಂದರವಾಗಿ ಹೊಂದಿಕೊಳ್ಳುತ್ತೆ ಅನ್ನೋದನ್ನು ಗಮನಿಸಿದ್ವಿ. ಹೌದು. ಕಲಿಯೋರಿಗೆ, ಸಾಧಕರಿಗೆ ಈ ಜ್ಞಾನ ಇದೆಯಲ್ಲ, ಇದು ತಮ್ಮ ದಿನನಿತ್ಯದ ಸಂಧ್ಯಾವಂದನೆ, ಗಾಯತ್ರಿ ಜಪವನ್ನ ಬರೀ ಒಂದು ಕರ್ತವ್ಯ ಅಂತ ಮಾಡದೆ ಅದೊಂದು ಅರ್ಥಪೂರ್ಣವಾದ, ಚಿಂತನಾಶೀಲವಾದ ಧ್ಯಾನವಾಗಿ, ಅಂದ್ರೆ ಅನುಸಂಧಾನವಾಗಿ ಮಾಡೋಕೆ ಪ್ರೇರಣೆ ಕೊಡುತ್ತೆ. ನಿಜ. ಇದ್ರಿಂದ ಆಧ್ಯಾತ್ಮಿಕ ಲಾಭಗಳು ಹೆಚ್ಚಾಗುತ್ತೆ ಅನ್ನೋದಷ್ಟೇ ಅಲ್ಲ, ಜೀವನದಲ್ಲಿ ಬರೋ ದ್ವಂದ್ವಗಳನ್ನು ಎದುರಿಸೋಕೆ ಬೇಕಾದ ಒಂದು ತಾತ್ವಿಕ ದೃಷ್ಟಿ, ಒಂದು ಮಾನಸಿಕ ಸ್ಥೈರ್ಯ ಕೂಡ ಸಿಗುತ್ತೆ.
ಎಲ್ಲಾದ್ರಲ್ಲೂ ಆ ಭಗವಂತನ ಕೈವಾಡವನ್ನ ನೋಡೋ ಅಭ್ಯಾಸ ಶುರುವಾಗುತ್ತೆ. ಕೊನೆಯದಾಗಿ ಕೇಳುಗರು ಸ್ವಲ್ಪ ಚಿಂತನೆ ಮಾಡೋ ಹಾಗೆ ಒಂದು ಕುತೂಹಲಕಾರಿ ವಿಷಯವನ್ನ ಹಂಚ್ಕೊಳ್ಳೋಣ ಅಲ್ವಾ? ಹೇಳಿ. ನಾವು ಆಧಾರವಾಗಿಟ್ಕೊಂಡಿರೋ ಸಂಧ್ಯಾವಂದನೆಯ ಅಂತರಂಗ ಗ್ರಂಥ ಇದೆಯಲ್ಲ, ಅದರ ರಚನೆಯಲ್ಲಿ 13 ಅನ್ನೋ ಸಂಖ್ಯೆ ಅದು ತುಂಬ ಕಡೆ ಬರುತ್ತೆ ಅಂತ ಒಂದು ಮೂಲ ಲೇಖನದಲ್ಲಿ ಉಲ್ಲೇಖ ಇದೆ. ಓ ಹೌದಾ? 13? ಹೌದು. ಉದಾಹರಣೆಗೆ ಆ ಗ್ರಂಥದಲ್ಲಿ 13 ಪರ್ವಗಳು ಇವೆಯಂತೆ. ಗಾಯತ್ರಿ ಜಪ ಅನ್ನೋ ಪರ್ವದಲ್ಲಿ 13 ಅಧ್ಯಾಯಗಳು, ಮತ್ತೆ ನಾವು ಚರ್ಚೆ ಮಾಡಿದ ಈ ಗಾಯತ್ರಿ ಸುಧಾ ಸೌರಭದಲ್ಲೂ 13 ಅಧ್ಯಾಯಗಳು ಇರಬಹುದು ಅಂತ ಹೇಳಲಾಗಿದೆಯಂತೆ. ಓ, ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಗೊತ್ತಾ? ಏನು? ಇದೇ 13 ಅಕ್ಷರಗಳ ಸಂಖ್ಯೆ ಅತ್ಯಂತ ಪ್ರಭಾವಶಾಲಿಯಾದ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನೋ ತಾರಕ ಮಂತ್ರದಲ್ಲೂ ಇದೆ. ಅರೇ ಹೌದಲ್ಲ, 13 ಅಕ್ಷರಗಳು. ಹಾಗಾದ್ರೆ ಮೋಕ್ಷವನ್ನೇ ಗುರಿಯಾಗಿ ಇಟ್ಕೊಂಡಿರೋ ಸಂಧ್ಯಾವಂದನೆ ಮತ್ತು ಗಾಯತ್ರಿ ಮಾರ್ಗಕ್ಕೂ, ಹಾಗೇನೆ ಮೋಕ್ಷ ಸಾಧನ ಅಂತಾನೆ ಪ್ರಸಿದ್ಧವಾಗಿರೋ ಶ್ರೀರಾಮ ತಾರಕ ಮಂತ್ರ ಜಪದ ಮಾರ್ಗಕ್ಕೂ ಈ 13 ಸಂಖ್ಯೆಯ ಮೂಲಕ ಏನಾದ್ರೂ ಗಹನವಾದ ಆಂತರಿಕವಾದ ಸಂಬಂಧ ಇರಬಹುದಾ? ಇದು ಬರೀ ಕಾಕತಾಳೀಯನಾ ಅಥವಾ ಇದರಿಂದ ಏನಾದ್ರೂ ಗೂಢಾರ್ಥ ಇದೆಯಾ? ಇದೊಂದು ಖಂಡಿತವಾಗಿಯೂ ಚಿಂತನೆಗೆ ಹಚ್ಚೋ ಪ್ರಶ್ನೆ. ಬಹುಶಃ ಆಸಕ್ತರು ಇದರ ಬಗ್ಗೆ ಇನ್ನಷ್ಟು ಸಂಶೋಧನೆ ಮಾಡಬಹುದು ಅಥವಾ ಚಿಂತನೆ ನಡೆಸಬಹುದು. ಹೌದು. ಇದು ಇವತ್ತಿನ ನಮ್ಮ ಚರ್ಚೆಯ ಕೊನೆಯ ಚಿಂತನೆ ಅಂತ ಇಟ್ಕೊಳ್ಳೋಣ. ಖಂಡಿತ. ತುಂಬಾ ಧನ್ಯವಾದಗಳು. ಧನ್ಯವಾದಗಳು.